ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅನಾವರಣ. ಬಸವಕಲ್ಯಾಣ ತಾಲೂಕಿನ ಹಿರ್ನಾಗಾಂವ್ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾಗಿರುವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಹಿರ್ನಾಗಾಂವ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾಗಿರುವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಇಂದು ಭಾನುವಾರ ಸಂಜೆ 7 ಗಂಟೆ ಸುಮಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ನೂತನವಾಗಿ ಪ್ರತಿಷ್ಠಾಪಿಸಲಾಗಿರುವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಸಮಾನತೆ ಕಲ್ಪಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಚಿಂತನೆಗಳನ್ನು ತಿಳಿದುಕೊಂಡು ಎಲ್ಲರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಸಾಮಾಜಿಕ ಸಮಾನತೆ ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರ್ನಾಗಾಂವ್ನ ಶ್ರೀ ಜಯಶಾಂತಲಿಂಗ ಮಹಾಸ್ವಾಮೀಜಿ, ಉಮಾಪುರ್ನ ಶ್ರೀ ಮಿಲಿಂದ್ ಗುರುಜಿ, ಪರ್ತಾಪುರ್ನ ರವೀಂದ್ರ ಗಾಯಕ್ವಾಡ್ ಸಾನ್ನಿಧ್ಯ ವಹಿಸಿದರು. ವಿಧಾನ ಪರಿಷತ್ನ ಸದಸ್ಯರುಗಳಾದ ಡಾಕ್ಟರ್ ಮಾರುತಿರಾವ್ ಮುಳೆ, ಡಾಕ್ಟರ್ ಡಿ.ಜಿ. ಸಾಗರ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ. ನಾರಾಯಣರಾವ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಡಿಎಸ್ಎಸ್ನ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ, ತಾಲೂಕು ಸಂಚಾಲಕ ವಾಮನ್ ಮೈಸಲಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಉದಯ್ ಕುಮಾರ್ ರಾಂಬಾಣ, ಉಪಾಧ್ಯಕ್ಷ ತಿಪ್ಪಣ್ಣ ಮದನ್ಕರ್, ಕಾರ್ಯದರ್ಶಿ ಜ್ಞಾನೇಶ್ವರ್ ರಾಂಬಾಣ, ಶಂಭುಲಿಂಗ್ ದೇವಪ್ಪ, ಪ್ರಮುಖರಾದ ಮಲ್ಲಿಕಾರ್ಜುನ್ ಮಾಲೆ, ಸುಭಾಷ್ ದೇವ್ಕರ್, ಈಶ್ವರ್ ರಾಂಬಾಣ, ಮಲ್ಲಪ್ಪ ಹೊಸ್ಮನಿ, ಗೌತಮ್ ದೇವ್ಕರ್, ಲಕ್ಷ್ಮಣ್ ಮದನ್ಕರ್, ಸುನಿಲ್ ಮದನ್ಕರ್, ಗಣೇಶ್ ರಾಂಬಾಣ, ಲೋಕೇಶ್ ರಾಂಬಾಣ, ಸಂದೀಪ್ ರಾಂಬಾಣ, ಸಂಜೀವ್ ಕುಮಾರ್ ದೇವ್ಕರ್, ಅರುಣ್ ಕುಮಾರ್ ರಾಂಬಾಣ, ಸುರೇಶ್ ಮೋರೆ ಸೇರಿದಂತೆ ಪ್ರಮುಖರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. सागर साहब उपस्थित है, स्वामी जी हैं इस गांव के. अभी हम थोड़ी सी वंदना करेंगे. अद्धाहिमाय पटपतिया जाति भगवान की अद्धाहिमाय परिमुच्य स्वामी पुण्य कन्या मामे बाल समागमो संतं समागमो तो याव निपाण पत्य देवो वसंत काले सत संपत्ति हेतु पेतो भवति लोके च राजा सदम मोलो पुंतो सुखी सदा सदे सत्ता सुखी उन्ते सदे उन्ते चुकेमुना सदे भद्राणि संतमा कंचु दुःखनादना भवतु सद्मङ्गलं रक्षन्तु सददेवता सदमुत्तमनुभावेन सदा शक्तिर्वहन्तु भवतु सद्मङ्गलं रक्षन्तु सददेवता सदब्रह्मानुभावेन सदा शक्तिर्वहन्तु भवतु सद्मङ्गलं रक्षन्तु सददेवता सदब्रह्मानुभावेन सदा शक्तिर्वहन्तु बुद्धिपूजा संसदा मरोरा रत्न सदनहकारा भगवंत अमता खरा भक्त गादा चौदार संगरी शस्त्ररहिता करे काफला आरोरी रुद्र रूपा मुक्ति पथ कोणता गुरुवशी जय भीम जय भीम ಹಿರನಗಾಂವ್ನ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಯುವಕ ಮಿತ್ರರೇ, ಸಂಘರ್ಷ ಸಮಿತಿ ಎಲ್ಲ ಹೋರಾಟಗಾರ ಗೆಳೆಯರೇ, ತಾಯಂದಿರೇ, ಯುವಕ ಮಿತ್ರರೇ, ಇಂದು ಹಿರನಗಾಂವ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಅದ್ದೂರಿಯಾಗಿ ಸಜ್ಜುಗೊಳಿಸಿ ಅತೀವ ಸಂತೋಷ ಮತ್ತು ಉತ್ಸಾಹದಿಂದ ತಡವಾದರೂ ನಮ್ಮನ್ನೆಲ್ಲ ಕಾಯ್ದು ಅದ್ದೂರಿಯಾದಂತಹ ಈ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಬದುಕಿಗೆ, ನಮ್ಮೆಲ್ಲರ ಜೀವನಕ್ಕೆ
ನಮ್ಮೆಲ್ಲರ ಘನತೆ ಗೌರವ ಸ್ವಾಭಿಮಾನದ ಬದುಕಿಗೆ ಪ್ರೇರಣಾ ಶಕ್ತಿಯಾಗಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಅನಾವರಣ ಮಾಡಿದ್ದೇವೆ. ತಾವೆಲ್ಲರೂ ಇಷ್ಟೊಂದು ಅಂಬೇಡ್ಕರ್ ಅಭಿಮಾನದಿಂದ ನಮ್ಮನ್ನೆಲ್ಲನ್ನ ಕರೆಸಿ ನಮಗೂ ನಿಮ್ಮ ಈ ಹೋರಾಟದ ಕಿಚ್ಚನ್ನ ನಮಗೂ ಕೊಡುವುದರ ಮುಖಾಂತರ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನ ನೆನಪಿಸಿದ್ದೀರಿ. ಅದಕ್ಕೆ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದಲಿತ ಸಂಘರ್ಷ ಸಮಿತಿ, ದಲಿತ ಯುವಕರು, ಶೋಷಿತ ಸಮುದಾಯಗಳ ಎಲ್ಲ ಸಮುದಾಯಗಳು ಇಂದು ಸ್ವಾಭಿಮಾನದ ಬದುಕಿಗಾಗಿ ಅಂಬೇಡ್ಕರ್ ಕಡೆಗೆ, ಸಂವಿಧಾನದ ಕಡೆಗೆ ದೇಶದ ಉದ್ದಗಲಕ್ಕೂ ನೋಡ್ತಾ ಇದ್ದಾರೆ. ಹೆಚ್ಚುತ್ತಿರುವ ಜಾಗೃತಿ ಮತ್ತು ಸಂವಿಧಾನದ ಆಶಯಗಳ ಜಾರಿಗಾಗಿ ಒತ್ತಾಯಗಳು ಬಲ ಆದ ಸಂದರ್ಭದಲ್ಲಿ ಇಂದು ರಾಜಕೀಯ ಪಕ್ಷಗಳು, ಸರ್ಕಾರಗಳು ಎಚ್ಚೆತ್ತು ದಲಿತರ ಪರವಾಗಿ ಆಂತರಿಕವಾಗಿ ನಿಜವಾದಂತ ಕಾಳಜಿ ಇಲ್ಲದೆ ಇದ್ರೂ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕ ಕೆಲಸ ಮಾಡಲೇಬೇಕಾದಂತ ಒತ್ತಡವನ್ನ ಅಂಬೇಡ್ಕರ್ ವಿಚಾರಧಾರೆಗಳ ಜಾಗೃತಿಯ ಮೂಲಕ ಮನವರಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂತೋಷದ ಕೂಟದಲ್ಲಿ ನಿಮ್ಮ ಜೊತೆಯಲ್ಲಿ ಇಡೀ ದಿನ ಇರಲಿಕ್ಕೆ ನಾನು ಬಯಸಿದ್ದೆ. ಆದರೆ ಬೆಳಗ್ಗೆಯಿಂದ ವಿಪರೀತ ಕಾರ್ಯಕ್ರಮಗಳಿದ್ದು 9:30 ಫ್ಲೈಟ್ಗೆ ಹೋಗಬೇಕಾಗಿತ್ತು. ಮತ್ತೀಗ 10:30 ಫ್ಲೈಟ್ಗೆ ಹೋಗಲೇಬೇಕಾಗಿದ್ದು. ನಾಳೆ ಕಾರ್ಯಕ್ರಮಗಳಿದ್ದಾವೆ. ಬೀದರ್ ಜಿಲ್ಲೆ ಅಂದ್ರೆ ಅಂಬೇಡ್ಕರ್ ಅಭಿಮಾನಿಗಳ ಉತ್ತಾಯಿತು. ಅಂಬೇಡ್ಕರ್ ಅಭಿಮಾನಿಗಳೇ ತುಂಬಿರ್ತಕ್ಕಂಥ ದೊಡ್ಡ ಪ್ರದೇಶ. ಈ ಪ್ರದೇಶದಲ್ಲಿ ನನಗೆ ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ, ನಿಮ್ಮ ಹಕ್ಕುಗಳ ಪರವಾಗಿ ಹೋರಾಟ ಮಾಡಿ ಕೆಲಸ ಮಾಡಲಿಕ್ಕೆ ಹೆಚ್ಚು ಉತ್ಸಾಹದಿಂದ ನಿಮಗೆ ಬದುಕುವ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿದೆ. ರಾಜ್ಯ ಸರ್ಕಾರದಲ್ಲಿ ಇರುವ ಎಲ್ಲ ಅವಕಾಶಗಳನ್ನು ಬಳಸಿ ಹಕ್ಕುಗಳ ರಕ್ಷಣೆಗೆ ಅನೇಕ ಕಾನೂನುಗಳನ್ನು ತಂದಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ಕುಟುಂಬಕ್ಕೆ ಮಾಸಿಕ 5,000 ರೂಪಾಯಿ ಕೊಡಲಿಕ್ಕೆ ಮಾಡಿ ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಜೀವನಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗಿದ್ದರು. ಶಿಕ್ಷಣ, ಉದ್ಯೋಗ ಮತ್ತು ಬಡತನದ ನಿರ್ಮೂಲನೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಬಹಿಷ್ಕಾರಗಳಂತಹ ಪಿಡುಗಳನ್ನು ನಿವಾರಣೆ ಮಾಡಲಿಕ್ಕೆ ಸಂವಿಧಾನದ ಜಾಗೃತಿ ಅತ್ಯಂತ ಅವಶ್ಯಕವಾಗಿ ಆಗಲೇಬೇಕಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸಮೃದ್ಧ ಜಾಗೃತಿ ಸಮಾವೇಶಗಳು, ಸಂವಿಧಾನದ ಪೀಠ ಓದೋದು ಮತ್ತು ಪ್ರಜಾಪ್ರಭುತ್ವದ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಇಡೀ ದೇಶದಲ್ಲಿ ಯಾರು ಸಂವಿಧಾನ ವಿರೋಧಿಸ್ತಾ ಇದ್ರು ಅವರೆಲ್ಲರೂ ಕಡ್ಡಾಯವಾಗಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆಲ್ಲ ನೀವು ಪ್ರೇರಣೆ ಶಕ್ತಿಯಾಗಿದ್ದಾರೆ. ಈ ಕಾರ್ಯಕ್ರಮ ಮುಂದುವರಿತದೆ. ಡಿಜಿ ಸಾಗ್ ಅವರು, ನಮ್ಮ ಮೋಳೆಯವರು, ನಮ್ಮ ನಾರಾಯಣರಾವ್ ಅವರು, ಮಿಸಲ್ ಅವರು, ಇನ್ನಿತರ ಮುಖಂಡರು, ನಮ್ಮ ರಾಜಶೇಖರ್ ಎಲ್ಲ ಇದ್ದಾರೆ, ನಮ್ಮ ಬೌದ್ಧ ಇದ್ದಾರೆ, ನಮ್ಮೆಲ್ಲ ಮುಖಂಡರು ಇದ್ದೀರಿ, ವಾಮನ್ ಇದ್ದಾರೆ. ನೀವೆಲ್ಲ ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ಮತ್ತೊಂದು ದಿನ ನಾನು ಇಲ್ಲಿಗೆ ಬಂದೇ ಬರ್ತೀನಿ. ಈಗ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ. ಅಂಬೇಡ್ಕರ್ ಚಿಂತನೆಗಳನ್ನ ಮೂಲೆ ಮೂಲೆಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ಈ ಒಂದು ಅಂಬೇಡ್ಕರ್ ಪ್ರತಿಮೆ ಇರತಕ್ಕಂಥದ್ದು. ಅಂಬೇಡ್ಕರ್ ಏನು ಅಂತ ಗೊತ್ತಾಗೋದು ಈ ದೇಶದ ಜನರಿಗೆ ಸಂವಿಧಾನದಲ್ಲಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಈ ಸಂವಿಧಾನದ ವಿಷಯಗಳು ಕ್ರಮೇಣವಾಗಿ ದೇಶದ ಜನರಿಗೆ ಗೊತ್ತಾಗಿದೆ. ಅದನ್ನ ಜಾರಿ ಮಾಡತಕ್ಕಂಥ ಅವಶ್ಯಕತೆ ಇದೆ. ಅದರ ಮುಖಾಂತರ ಸಮಾಜದ ನಿರ್ಮಾಣದ ಆಶೆಯನ್ನ, ಕನಸನ್ನ ನನಸು ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ನಾನು ಬೆಂಗಳೂರಿಗೆ ಹೋಗ್ಲಿಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಮುಂದುವರಿಸಿ ನಮ್ಮ ನಾಯಕರಾದಂತಹ